ಟ್ರಂಪ್ ಬೆಲೆ ಏರಿಕೆಗೆ ಬೆದರಿದ ಆಪಲ್. ಅಮೆರಿಕ ಸುಂಕ ನೀತಿಯಿಂದ ಬಚಾವ್ಗೆ ಪ್ಲಾನ್ ಏನು? ಟ್ರಂಪ್ ಭಾರತದ ಮೇಲೆ ಹೇರಿರುವ ಟ್ಯಾಕ್ಸ್ ಎಷ್ಟು? ದೊಡ್ಡಣ್ಣನಿಗೆ ಭಾರತ ರಫ್ತು ಮಾಡುವ ಐಫೋನ್ ಮೌಲ್ಯ ಎಷ್ಟು? ಆಭರಣ ರತ್ನಗಳಿಂದ ಎಷ್ಟು ಲಾಭವಾಯಿತು? ಅಮೆರಿಕದ ಅಧ್ಯಕ್ಷ ಘೋಷಿಸಿರುವ ನೂತನ ತೆರಿಗೆ ನೀತಿ ಏಪ್ರಿಲ್ 9ರಿಂದ ಜಾರಿಗೆ ಬರಲಿದೆ. ಇದಕ್ಕೂ ಮುನ್ನ ತೆರಿಗೆ ನೀತಿಯಿಂದ ಪಾರಾಗಲು ಆಪಲ್ ಕಂಪನಿ ಹೊಸ ಉಪಾಯವೊಂದನ್ನು ಮಾಡಿದ್ದು, ಭಾರತದಿಂದ 5 ವಿಮಾನದಷ್ಟು ಐಫೋನ್ ಹಾಗೂ ಇತರ ಉತ್ಪನ್ನಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಿದೆ. ಟ್ರಂಪ್ ಸುಂಕ ನೀತಿ ಬಂದರೆ ಅಲ್ಲಿನ ಐಫೋನ್ಗಳ ಬೆಲೆಯೂ ಏರಿಕೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಇದರಿಂದ ಬಚಾವಾಗಲು ಆಪಲ್ ಕಂಪನಿಯು ಮುಂಚಿತವಾಗಿಯೇ ತನ್ನ ಸಾಮಗ್ರಿಗಳನ್ನು ಕಳುಹಿಸಿಕೊಟ್ಟಿದೆ. ಭಾರತ ಮೇಲಿನ ಸುಂಕ ಕಡಿಮೆ. ಇನ್ನು ಭಾರತದ ಮೇಲೆ ಟ್ರಂಪ್ 26%, ಚೀನಾದ ಮೇಲೆ 52%, ತೈವಾನ್ ಮೇಲೆ 32% ತೆರಿಗೆ ಹೇರಲಾಗಿದೆ. ಐಫೋನ್ ಅಮೆರಿಕ ಕಂಪನಿಯಾದರೂ ಸಹ ಬಹುತೇಕ ಐಫೋನ್ಗಳ ಬಿಡಿಭಾಗಗಳು ಭಾರತ, ತೈವಾನ್, ವಿಯೆಟ್ನಾಂ ಹಾಗೂ ಚೀನಾ ದೇಶಗಳಲ್ಲಿ ತಯಾರಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಈ ದೇಶಗಳಿಂದ ರಫ್ತಾಗುವ ಐಫೋನ್ಗಳು ದುಬಾರಿ ಆಗಲಿದೆ. ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಭಾರತದ ಮೇಲೆ ವಿಧಿಸಿದ ಸುಂಕ ಕಡಿಮೆ ಇದೆ. ಅಮೆರಿಕಕ್ಕೆ 9 ಶತಕೋಟಿ ಡಾಲರ್ನಷ್ಟು ಐಫೋನ್ ರಫ್ತು. ಅಲ್ಲದೆ ಮಾರ್ಚ್ ಕೊನೆಯ ವಾರದಲ್ಲಿ ಆಪಲ್ ಐಫೋನ್ಗಳನ್ನು ರಫ್ತು ಮಾಡಿದೆ. ಏಪ್ರಿಲ್ 5ರಿಂದ ಜಾರಿಗೆ ಬಂದ ಟ್ರಂಪ್ ಆಡಳಿತವು ವಿಧಿಸಿದ 10% ಪ್ರತಿ ತೆರಿಗೆ ಮೊದಲು ರಫ್ತಾಗಿದೆ. ಚೀನಾದ ಸರಕುಗಳ ಮೇಲೆ 54% ತೆರಿಗೆ ವಿಧಿಸಿದರೆ ಭಾರತದ ವಸ್ತುಗಳ ಮೇಲೆ 26% ತೆರಿಗೆ ವಿಧಿಸಲಾಗಿದೆ. ಈ ನಿರ್ಧಾರದಿಂದ ಭಾರತವು ಆಪಲ್ನ ದೊಡ್ಡ ಜಾಗತಿಕ ಉತ್ಪಾದನಾ ನೆಲೆಯಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಅಂದಾಜು ಅಮೆರಿಕಕ್ಕೆ 9 ಶತಕೋಟಿ ಡಾಲರ್ ಮೌಲ್ಯದ ಐಫೋನ್ಗಳನ್ನು ಭಾರತ ರಫ್ತು ಮಾಡುತ್ತಿದೆ. ಮುಂಬೈನಿಂದ ಅಮೆರಿಕಕ್ಕೆ ರತ್ನಗಳು ಮತ್ತು ಆಭರಣಗಳ ರಫ್ತು ಏಪ್ರಿಲ್ 1 ಮತ್ತು 4ರ ನಡುವೆ 6 ಪಟ್ಟು ಹೆಚ್ಚಾಗಿ $344 ಮಿಲಿಯನ್ ಏರಿಕೆಯಾಗಿದೆ. 1 ವರ್ಷದ ಹಿಂದೆ ರಫ್ತು $61 ಮಿಲಿಯನ್ ಆಗಿತ್ತು. ಫಾಕ್ಸ್ಕಾನ್ 2019ರಿಂದ ಆಪಲ್ ಐಫೋನ್ಗಳನ್ನು ಭಾರತದಲ್ಲಿ ತಯಾರಿಸುತ್ತಿದ್ದು, ತಮಿಳುನಾಡಿನಲ್ಲಿ ತನ್ನ ಘಟಕ ತೆರೆದಿದೆ. ಕರ್ನಾಟಕದ ಕೋಲಾರದ ನರಸಾಪುರ ಮತ್ತು ಬೆಂಗಳೂರಿನ ಪೀಣ್ಯದಲ್ಲಿ ವಿಸ್ಟಾನ್ ಕಂಪನಿ ಐಫೋನ್ ತಯಾರಿಸುತ್ತಿದೆ.